ಹಾಯ್ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಇನ್ನೊಂದು ಹೊಸ ವೀಡಿಯೋಗೆ. ನಾನು ಇವಾಗ ಮಡಿಕೇರಿಯಿಂದ ಮೈಸೂರು ಕನೆಕ್ಟ್ ಆಗೋ ರೋಡಲ್ಲಿದ್ದೀನಿ ನೋಡಿ. ಇದೇ ರೋಡು ಫುಲ್ ಸೈಲೆಂಟ್ ಆಗಿದೆ, ಅದು ಹೆವಿ ವೆಹಿಕಲ್ಸ್ ಬರ್ತಾಯಿದೆ. ಮಡಿಕೇರಿಯಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಮೈಸೂರು ಹೈವೇ ಮೇಲೆ ಬರ್ತಾಯಿದ್ದೆ. ಮೈಸೂರಿಗೆ ಬರ್ತಾಯಿದ್ದೀವಿ ಅಂದಮೇಲೆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ. ಸೊ ಇವಾಗ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಸನ್ಸೆಟ್ ನೋಡೋಣ. ಸನ್ಸೆಟ್ ನೋಡಿಕೊಂಡು ಅಲ್ಲಿಂದ ಹಂಗೆ ಬೆಂಗಳೂರಿಗೆ ಹೋಗೋಣ. ಡಾರ್ಲಿಂಗ್ ಇಲ್ಲೇ ನಿಂತಿದೆ, ಫುಲ್ ಟಯರ್ಡ್ ಆಗ್ಬಿಟ್ಟವಳೆ. ಆ ಕಡೆ ಎಲ್ಲೂ ಮರ ಇರಲಿಲ್ಲ, ಸೊ ಈ ಸೈಡಲ್ಲಿ ಒಂದು ನಿಲ್ಸಿದ್ದೀನಿ. ಓ ಕ್ರೇಜಿ, ಹೆವಿ ಬಿಸಿಲಿದೆ ಗುರು. ಈ ಸಮ್ಮರಲ್ಲಿ ಎಲ್ಲೇ ಕೆಲಸ ಇದು ಮನೆಯಿಂದ ಆಚೆ ಹೋಗ್ಬೋದು. ಏನು ಮಾಡೋದು, ದುಡ್ಡು ಬೇಕಲ್ಲ. ದುಡ್ಡು ಬೇಕು ಅಂದರೆ ಎಷ್ಟೊತ್ತಿಗಾದು ಏನದು ಹೋಗಲೇಬೇಕು ಅಷ್ಟೇ. ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಫುಲ್ಲು ಕ್ರೇಜಿಯಾಗಿ ಮಳೆ ಬರೋ ಥರ ಆಗೋಗಿದೆ, ವೆದರು ಸೈಕಾಗಿದೆ. ನಾನಿವತ್ತು ಹೆಲ್ಮೆಟ್ ಮೌಂಟ್ ಬೇರೆ ತೊಗೊಬಂದಿಲ್ಲ, ಸೊ ಕೈಯಲ್ಲಿ ಹಿಡ್ಕೊಂಡು ಲಾಕ್ ಮಾಡ್ಕೊಂಡು ರೈಡ್ ಮಾಡ್ತಾಯಿದ್ದೀನಿ. ನೋಡಿ ವೆದರ್ ಮಾತ್ರ ಸಕ್ಕತ್ತಾಗಿದೆ, ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ. ನಾವು ಕುದುರೆ ಬೇರೆ ಓಡಿಸ್ಕೊಂಡು ನಿತ್ಯ. ಅದು ರೋಡ್ ಮಾತ್ರ ಸಕ್ಕತ್ತಾಗಿದೆ. ನಾನು ಬೈಕಲ್ಲಿ ಒಂದು 4 ಸಲ ಬಂದಿದ್ದೆ ಚಾಮುಂಡಿ ಬೆಟ್ಟಕ್ಕೆ, ಚೆನ್ನಾಗಿರುತ್ತೆ. ಆದರೆ ನಾನು ಬಂದಾಗೆಲ್ಲ ಫುಲ್ ಸಮ್ಮರ್ ಇತ್ತು, ಇವಾಗ ಫುಲ್ ಚಿಲ್ಲಾಗಿದೆ. ಅದು ಐಬಿ ಇರಬೇಕು, ಚೆನ್ನಾಗಿದೆ. ಸೊ ರೂಟ್ ಎಂಜಾಯ್ ಮಾಡಿ, ತೋರಿಸ್ತೀನಿ. ಫುಲ್ಲು ಮಳೆ ಬರ್ತಾ ಇದೆ, ಕ್ರೇಜಿಯಾಗಿದೆ. ಸಮ್ಮರಲ್ಲಿ ಬಂದದ್ದು ಮಳೆ ಫೀಲಿಂಗು ಒಂಥರ ಮಾನ್ಸೂನ್ ಇದ್ದಾಗ ಅನಿಸ್ತಾ ಇದೆ. ಕ್ರೇಜಿಯಾಗಿದೆ ಗುರು. ನೋಡಿ ಇಲ್ಲಿ ನಮ್ಮ ಡಾರ್ಲಿಂಗ್ ಇಲ್ಲೇ ನಿಂತೈತೆ. ಮಳೇಲಿ ನೋಡೋದಲ್ಲ ಬೆಟ್ಟ ಹತ್ಬೇಕಾದ್ರೆ ಕ್ರೇಜಿಯಾಗಿದೆ. ಒಂದು ಹಂಗೆ ವ್ಯೂ ತೋರಿಸ್ತೀನಿ ಬನ್ನಿ. ಈ ಕಡೆಯಿಂದ ಅಷ್ಟು ಹೆವಿಯಾಗಿ ಮಳೆ ಬರ್ತಾ ಇದೆ, ಫುಲ್ಲು ಸಖತ್ತಾಗಿದೆ. ಅದೂ ಒಂದು 2 ನಿಮಿಷ ಎಷ್ಟು ಕೊಟ್ಟಿದ್ದೀನಿ. ಬೈಕು ತೊಳೆದಿರಲಿಲ್ಲ, ಸೊ ಇವಾಗ ಅದೇ ವಾಶ್ ಆಗ್ತಾಯಿದೆ. ಹೆವಿಯಾಗಿ ಮಳೆ ಬರ್ತಾಯಿದೆ. ಸಡನ್ನಾಗಿ ಸಮ್ಮರಲ್ಲಿ ಮಳೆ ಬಂದ್ಬಿಟ್ಟೆ. ಫುಲ್ ಚಳಿ ಬೇರೆ ಆಗ್ತಾಯಿದೆ. ಜಾಕೆಟ್ಸ್ ಹಾಕೊಂಡಿಲ್ಲ, ರೇಂಜ್ ಹಾಕೊಂಡಿಲ್ಲ, ಹಿಂಗೆ ಸ್ವಲ್ಪ ಆಚೆ ಹೋಗ್ಬೇಕಲ್ತಲ್ಲ ಅದಕ್ಕೆ. ದೇವಸ್ಥಾನಕ್ಕೆ ಹೋಗೋಣ, ಮಳೆ ಬರ್ತಾ ಇದ್ದು ಪರವಾಗಿಲ್ಲ. ಇವಾಗ ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಬೇರೆ ಸರಿಗೇನು ತಿಂದಿಲ್ಲ, ಅದರಲ್ಲೂ ಫುಲ್ ಟಯರ್ಡ್ ಆಗೋಗಿದ್ದೀನಿ. ಜೊತೆಗೆ ಈ ಮಳೆ ಬೇರೆ ಚೆನ್ನಾಗಿ ಕೊಡೋಣ. ಈ ಕಡೆಯಿಂದ ಬಂದೇ ಇರಲಿಲ್ಲ ಇದುವರೆಗೂ. ಇದು ವರ್ಲ್ಡ್ ಫೇಮಸ್ ಚಾಮುಂಡಿ ಬೆಟ್ಟ. ಕೊನೆಗೂ ದೇವಸ್ಥಾನಕ್ಕೆ ಬಂದು ನೋಡಿ, ಫುಲ್ಲು ಮೋಡ ಆಗೋಗಿದೆ, ಕ್ರೇಜಿಯಾಗಿದೆ. ಒಂದು ಹೈಪರ್ ಲ್ಯಾಪ್ಸ್ ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ. ಮಾಡೋಣ, ದರ್ಶನ ಎಲ್ಲ ಮಾಡ್ಕೊಂಡು ಹೈಪರ್ ಲ್ಯಾಪ್ಸ್ ಎಲ್ಲ ಇಲ್ಲ ಏನೇನು ಬೇಕು ಎಲ್ಲ ಮಾಡ್ಬೋದು. ದರ್ಶನ ಎಲ್ಲ ಮುಗೀತು, ಜನನೇ ಇರಲಿಲ್ಲ. ಒಂದು 2 ನಿಮಿಷಕ್ಕೆ ದರ್ಶನ ಆಗೋಯ್ತು. ಅದಕ್ಕೆ ಬಂದೆ. ಒಂದು ಸ್ವಲ್ಪ ಹೊತ್ತಲ್ಲಿ ಹೈಪರ್ ಲ್ಯಾಪ್ಸ್ ಮಾಡೋಣ ಅಂತ ಇದ್ದೀನಿ. ಹೈಪರ್ ಲ್ಯಾಪ್ಸ್ ತೋರಿಸ್ತೀನಿ ನೋಡಿ. ಮಳೆ ಅಂತ ಫುಲ್ ಕಷ್ಟಪಡ್ತಾರೆ ಜನ ತುಂಬ ಕಷ್ಟಪಡ್ತವ್ರೆ ಮಳೆ ಅಂತ. 6 ಗಂಟೆ ಕ್ಲೋಸ್ ಆಗುತ್ತೆ ನಾರ್ಮಲ್ ಟೈಮಿಂಗ್ಸು, ಸಂಜೆ ಓಪನ್ ಇರಲ್ವಂತೆ. ಅದೇ ನನಗೂ ಗೊತ್ತಿಲ್ಲ, ಹೊಸ ರೂಲ್ಸು, ಸಂಜೆ ಓಪನ್ ಇರಲ್ಲ. ಸೊ 6 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಎಲ್ಲ ಓಡ್ತಿದ್ದಾರೆ. ಟೈಮು ಸಂಜೆ ಆಗ್ತಾಯಿದೆ, ಸನ್ಸೆಟ್ ಸಿಗೋಲ್ಲ. ಈ ಕಡೆಯಿಂದ ಫುಲ್ ನೋಡಿ ಕಾಣಿಸ್ಬೋದು, ಫುಲ್ಲು ಕ್ಲೌಡ್ಸ್ ಎಲ್ಲ ಮುಚ್ಕೊಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೈಪರ್ ಲ್ಯಾಪ್ಸ್ ತೋರಿಸ್ತೀನಿ. ಹೈಪರ್ ಲ್ಯಾಪ್ಸ್ ನೋಡಿಕೊಂಡು ಬೆಟ್ಟದಿಂದ ಹಂಗೆ ಬೆಂಗಳೂರಿಗೆ ಹೋಗೋಣ ಬನ್ನಿ.
ಯೂಸ್ ಆಗೈತೆ. ಇಷ್ಟು ದೊಡ್ಡ ಸ್ಟ್ಯಾಚು. ಪೈಪರ್ ಲ್ಯಾಬ್ಸ್ ಎಲ್ಲ ನೋಡೋದವಲ್ಲ, ಚೆನ್ನಾಗಿದಲ್ಲ. ಚೆನ್ನಾಗಿಲ್ಲ ಅಂದರೆ ಕಮೆಂಟ್ ಹಾಕಿ. ವೀಡಿಯೋ ಹೆಂಗೆ ಬರ್ತಾಯಿದೆ, ಇಷ್ಟ ಆಯ್ತಾ, ಇಷ್ಟ ಆಗ್ತಿದೆಯಾ, ಏನಾದರೂ ಇದು ಹೇಳಿ. ಇವಾಗ ಫುಲ್ಲು ದರ್ಶನ ಎಲ್ಲ ಮುಗಿಸ್ಕೊಂಡು ಸನ್ಸೆಟ್ ಪಾಯಿಂಟ್ಗೆ ಹೋಗ್ತಾಯಿದ್ದೀನಿ. ಮಳೆಯಲ್ಲಿ ಸನ್ಸೆಟ್ ವ್ಯೂ ಸಿಗೋದು ಡೌಟು, ಕನ್ಫರ್ಮ್ ಆಗಿಲ್ಲ, ಆದರೂ ಹೋಗ್ತಾಯಿದ್ದೀನಿ. ಒಂದು ಥರ ನಂಬಿಕೆ ನಮಗೆ. ಬನ್ನಿ ಹೋಗೋಣ. ಈ ವಿಡಿಯೋದಲ್ಲಿ ಹ್ಯಾಂಡಲು ಬಾರು ಎಲ್ಲ ಚೆನ್ನಾಗಿ ಕಾಣಿಸಲ್ಲ. ಮೇಜರಾಗಿ ಒಂದು ವ್ಯೂ ಆಫ್ ಆ್ಯಂಗಲೇ ಚೆನ್ನಾಗಿರಲ್ಲ, ಯಾಕಂದರೆ ನನಗೆ ಹೆಲ್ಮೆಟ್ಗೆ ಹಾಕೊಬರೋ ಮೌಂಟ್ಸ್ನೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಸೊ ಕೈಯಲ್ಲಿ ಗೋಪುರ ಇಟ್ಕೊಂಡು ವ್ಲಾಗ್ ಮಾಡಿಕೊಂಡು ಡ್ರೈವ್ ಮಾಡ್ತಾಯಿದ್ದೀನಿ. ಇದೇ ಖುಷಿಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಂಡಿಲ್ಲ ಗೋಪುರ ಇಟ್ಕೊಂಡಿದ್ದೀನಿ, ಈ ಕೈಯಲ್ಲಿ ಎಕ್ಸ್ಲೇಟ್ರ್ ಕೊಟ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ತುಂಬ ರಿಸ್ಕಿ ಪೊಸಿಷನಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಯಾರೂ ನಗಕ್ಕೆ ಹೋಗಬೇಡಿ, ಇವೆಲ್ಲ ಸ್ಟೆಂಟ್ಗಳು ಮಾಡೋಕ್ಕೂ ಹೋಗಬೇಡಿ. ಜೀವನದಲ್ಲಿ ಇವೆಲ್ಲ ತುಂಬ ಕಷ್ಟ ಮಾಡೋದು. ಅದು ದರ್ಶನ ಮಾತ್ರ ಚೆನ್ನಾಗಿತ್ತು. ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೀವಿ. ಸನ್ಸೆಟ್ ಪಾಯಿಂಟಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ಆಗೋಗಿದೆ. ಬನ್ನಿ ತೋರಿಸ್ತೀನಿ ನೋಡಿ. ಹಾಂ ಅಜ್ಜಿ, ಒಂದು ಕಡೆ ಆರೆಂಜ್ ಎಕ್ಸ್ಪ್ರೆಸ್ ಆಗಿದೆ. ಅದು ನೋಡಿ ಎಲ್ಲಿ ಚೆನ್ನಾಗಿದೆ. ಅಷ್ಟೇ ಆ ಕಡೆ ಎಲ್ಲ ಮಳೆ ಬಂದಿಲ್ಲ, ಆ ಕಡೆ ಮಾತ್ರ ಮಳೆ ಬಂದಿಲ್ಲ. ಅದು ನಾವು ಬಂದಿರೋದಕ್ಕೆ. ಸೊ ಆ ಕಡೆಯಿಂದ ಒಂದು ಕಡೆ ಸನ್ಸೆಟ್ ಕಾಣಿಸುತ್ತಲ್ಲ ಪಾಯಿಂಟ್ ಕಾಣಿಸ್ತಿತ್ತು. ಇಲ್ಲಿ ಮಾತ್ರ ಮೋಡ ಆಗಿ ಮಳೆ ಆಗಿರೋದು. ಆ ಪ್ಲೇಸಲ್ಲಿ ಮಳೆ ಆಗಿಲ್ಲ. ತೋರಿಸ್ತೀನಿ ನೋಡಿ. ಒಂದು ಆರೆಂಜ್ ಪಿಂಕ್ ಅಥವಾ ಕಲರಿಂಗಲ್ಲಿ ಕಾಣಿಸ್ತಿದೆ, ಅಲ್ಲೆಲ್ಲ ಫುಲ್ಲು ಸನ್ಸೆಟ್ ಆಗ್ತದೆ. ಇನ್ನಲ್ಲೆಲ್ಲ ಮಳೆ ಬಂದಿಲ್ಲ, ಮೋಡ ಇದೆ. ಕಾಡನ್ನು ಬೆಂಕಿಯಿಂದ ರಕ್ಷಿಸಿ ಮಾಡೋಣ ಬಿಡಿ ಸಾಕು. ನಾವು ಮಾಡ್ತೀನಿ, ಅದು ಮಾಡ್ತೀನಿ. ಓ ಮೈ ಗಾಡ್. ಇನ್ನೇನು ಮಳೆ ಬಂತು, ಸನ್ಸೆಟ್ಟು ಇಲ್ಲ, ಏನೂ ಇಲ್ಲ. ಫುಲ್ ಫಾಗಿ ವೆದರ್, ಚಿಲ್ಲಾಗಿದೆ. ಬಿಸಿಲಲ್ಲಿ ನಡ್ಕೊಬರೋದೊಂದು ಮಿಕ್ತು. ಬನ್ನಿ ಮನೆಗೆ ಹೋಗೋಣ. ಬೆಂಗಳೂರು ರೂಟಲ್ಲಿ ಹೋಗ್ತಾ ಏನಾದರೂ ತಿಂದರೆ ತೋರಿಸ್ತೀನಿ. ಏನೂ ಇಲ್ಲ, ಏನೂ ಮಾಡಿಲ್ಲ, ಹೇಗೆ ಬೆಂಗಳೂರಲ್ಲಿ. ಈ ವಿಡಿಯೋನ ಇಲ್ಲಿ ಎಂಡ್ ಆಗುತ್ತೆ. ಸೊ ಬಾಯ್. ಮತ್ತೆ ಬರುವ ಮೈಸೂರಲ್ಲಿ ಮಜಾ ಮಾಡುವ. ಅಲ್ಲಿ ತನಕ ಬಾಯ್.